ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ನಾನು, ಇದು ಕಂಪ್ಲೀಟ್ಲಿ ಸೆಲ್ಲರ್ಸ್ ಮಾರ್ಕೆಟ್ ಅಂತ. ಸೊ ಇವತ್ತು ಕೂಡ ಹಾಗಾಯಿತು. ಫೈನ್. ಸೊ ಇಫ್ ಇನ್ ಕೇಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಉಂಟು. ಇವತ್ತು ಕೂಡ ಹಾಗೆ ಆಯಿತು. ಏನಿತ್ತು ಮೂಮೆಂಟಮ್? ಏನೂ ಇರಲಿಲ್ಲ. ಎಸ್ ಎಲ್ ತಗೊಳ್ತು. ಯಾರೆಲ್ಲ ಇಲ್ಲಿ ಟ್ರೇಡ್ ಮಾಡಿದ್ರು ಅವರು ಒಂದು ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದರು. ನಾ ಈ ಥರ ಇಲ್ಲಿ ಪ್ಲ್ಯಾನ್ ಮಾಡಿದ್ದೆ, ಇಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪ್ಲ್ಯಾನ್ ಮಾಡಿದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಏನು ಗೊತ್ತುಂಟು, ಸೆಲರ್ಸ್ನ ಇನ್ವೆಸ್ಟ್ ಮಾಡ್ತಾರೆ, ದಟ್ ಮೀನ್ಸ್ ಇನ್ವೈಟ್ ಮಾಡ್ತಾರೆ, ಅದ ನಂತರ ಮಾರ್ಕೆಟು ಸ್ಟಾಪ್ ಲಾಸ್ ತಗೊಳ್ಳುತ್ತದೆ. ಸೊ ಇಲ್ಲಿ ಏನು ಮೂಮೆಂಟಮ್ ಸಿಗ್ತದೆ? ಏನು ಮೂಮೆಂಟಮ್ ಸಿಗೋಲ್ಲ. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡೋಣ? ನಾಳೆ ಕೂಡ ಸಿಂಪಲ್, ಮಾರ್ಕೆಟ್ ಇಲ್ಲೊಂದು ಟ್ರೆಂಡ್ ಲೈನ್ ಹೋಗ್ತಾ ಉಂಟು, ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟು ನಾಳೆ ಈ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡೋಣ. ಯಾಕಂದರೆ ಸೊ ನಿನ್ನೆ ಒಂದು ಒಳ್ಳೆ ಸೆಲ್ಲಿಂಗ್ ಮೂಮೆಂಟಮ್ ಆಯಿತು, ಇವತ್ತು ಕೂಡ ಸೆಲ್ಲಿಂಗ್ ಮೂಮೆಂಟಮ್ ಆಯಿತು. ಬಟ್ ಇಲ್ಲಿಂದ ಏನಾಯಿತು, ಲೋವರ್ ಲೋ ಫಾರ್ಮೇಷನ್ ಆಗಿಲ್ಲ. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಅದಕ್ಕೆ ಸೆಲ್ಲರ್ಸ್ ಏನು ಮಾಡ್ತಾರೆ, ಪುಟ್ ಸೆಲ್ಲರ್ಸು ತಮ್ಮ ಪುಟ್ನ ಪೊಸಿಷನ್ನ ಇಲ್ಲಿ ತನಕ ಟ್ರೈಲ್ ಮಾಡ್ತಾರೆ, ಆ್ಯಂಡ್ ಬಯರ್ಸ್ ಏನು ಮಾಡ್ತಾರೆ, ಇಲ್ಲಿ ತನಕ ಟ್ರೈಲ್ ಮಾಡ್ತಾರೆ. ಆ್ಯಂಡ್ ಸೆಲ್ಲರ್ಸ್ ಕೂಡ ಯಾರೆಲ್ಲ ಇಲ್ಲಿ ಶಾರ್ಟ್ ಮಾಡಿದಾರಲ್ಲ ಅವರು ಅಗೇನ್ ಇಲ್ಲಿ ಶಾರ್ಟ್ ಮಾಡಿದರು, ಆ್ಯಂಡ್ ಇಲ್ಲಿ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಉಂಟು. ಯಾವ ತನಕ ಮಾರ್ಕೆಟು 24,411 ತನಕ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗಿ ಸಸ್ಟೇನ್ ಆಗಲ್ಲ, ಆವ ತನಕ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿದೆ, ದಟ್ ಮೀನ್ಸ್ ಅಮೌಂಟ್ 2,4,338 ಹತ್ರ ಕ್ಲೋಸಿಂಗ್ ಕೊಟ್ಟಿದೆ. ಇಫ್ ಇನ್ ಕೇಸ್ ಮಾರ್ಕೆಟು ಒಂದು 30-40 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಗಿ, ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ, ದೆನ್ ಈ ಡೇ ಹೈನ ಬ್ರೇಕ್ಔಟ್ ಆದರೆ ಒಂದು ಮೂಮೆಂಟಮ್ ಬರ್ಬೋದು, ಸ್ವಲ್ಪ ಮೂಮೆಂಟಮ್ ಬರ್ಬೋದು. ದಟ್ ಮೀನ್ಸ್ ಒಂದು 50 ಇಲ್ಲ ಒಂದು 80 ಪಾಯಿಂಟ್ಸ್ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನ ಹಾರ್ಡ್ಲಿ. ಫೈನ್. ಅದ್ರ ನಂತರ ಮಾರ್ಕೆಟು ಆಲ್ ಟೈಮ್ ಹೈ ಐ ಥಿಂಕ್ ಅದ್ರ ನಂತರ ಮಾರ್ಕೆಟು ಆಲ್ ಟೈಮ್ ಹೈ ಹೋಗುತ್ತೆ. ಫೈನ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿಂದ ಬ್ರೇಕ್ಔಟ್ ಆದರೆ ಒಂದು ಆಲ್ ಟೈಮ್ ಹೈ ತನಕ ನಾವು ಪ್ಲ್ಯಾನ್ ಮಾಡ್ಬೋದು. ಅರೌಂಡ್ 24,500 ತನಕ ನಾವಿಲ್ಲಿ ರೌಂಡ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಇದನ್ನ ಬ್ರೇಕ್ಔಟ್ ಕೊಟ್ಟರೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಇದೇ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಸೆಲ್ಲರ್ಸು ಫಸ್ಟು ಟ್ರೈ ಮಾಡ್ತಾರೆ, ಇಲ್ಲಿ ಕಾಲ್ ಶಾರ್ಟ್ ಮಾಡ್ತಾರೆ, ಇಲ್ಲಿ ಪುಟ್ನ ಶಾರ್ಟ್ ಮಾಡಿದ್ರೆ ಸ್ಟ್ರ್ಯಾಂಗಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಾಂದರೆ ತುಂಬ ಜನ ಸ್ಟ್ಯಾಡಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಸ್ಟ್ಯಾಡಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಲ್ಲಿ ಒಂದು ಕಾಲ್ನ ಬೈ ಮಾಡ್ತಾರೆ, ಇಲ್ಲಿ ಒಂದು ಪುಟ್ನ ಬೈ ಮಾಡ್ತಾರೆ. ಸೊ ಬಿಟ್ಬಿಡ್ತಾರೆ, ಇದೇ ರೇಂಜಲ್ಲಿ ಇರ್ತಾರೆ ಅಂತ ಅವ್ರಿಗೆ ಗೊತ್ತುಂಟು ಮಾರ್ಕೆಟು ಸೆಲರ್ಸೇ ಹಣ ಮಾಡೋದಂತ. ಸೊ ಅದಕ್ಕೆ ಆಪ್ಷನ್ ಬ್ಯಾಟ್ಸ್ ತುಂಬಾ ಕಷ್ಟ ಹಣ ಮಾಡಲಿಕ್ಕೆ ಈ ಥರ ಮಾರ್ಕೆಟಲ್ಲಿ. ಫೈನ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯ್ತದೆ ನಾನಂತೂ ಟ್ರೇಡೇ ಮಾಡಲಿಕ್ಕೆ ಹೋಗಿಲ್ಲ. ಇಫ್ ಇನ್ ಕೇಸ್ ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಆದರೆ ಸ್ವಲ್ಪ ಒಂದು ಕ್ವಾಂಟಿಟಿ ಇಟ್ಟು ನಾವು ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು, ಬಟ್ ಕ್ವಾಂಟಿಟಿ ತುಂಬಾ ಲೆಸ್ ಇಡಬೇಕಾಗುತ್ತೆ. ಫೈನ್. ಆ್ಯಂಡ್ ಡೌನ್ ಸೈಡಲ್ಲಿ ಕೂಡ ಬ್ರೇಕ್ ಡೌನ್ ಆಯ್ತು ಅಂದರೆ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿ, ಬಿಕಾಸ್ ಇದು ಮಲ್ಟಿಪಲ್ ಟೈಮ್ ಟ್ರೈ ಮಾಡಿದೆ, ಇಲ್ಲಿ ಟ್ರೈ ಮಾಡಿದೆ, ಇಲ್ಲಿ ಟ್ರೈ ಮಾಡಿದೆ, ಇಲ್ಲಿ ಟ್ರೈ ಮಾಡಿದೆ, ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡಿದೆ. ಸೊ ಇಲ್ಲಿಂದ ಮಾರ್ಕೆಟು ಮೊಮೆಂಟಮ್ ಆದರೂ ಕೂಡ ನಮಗೆ ಬೈ ಮಾಡಲಿಕ್ಕೆ ಸೆಲ್ ಮಾಡಲಿಕ್ಕೆ ಎದುರಿಗಾಗ್ತಾರೆ, ಯಾವತ್ತು ರಿವರ್ಸಲ್ ಬರ್ತದೋ ಅಂತ. ಫೈನ್. ಸೊ ಅದಕ್ಕೆ ನಾವು ಕ್ವಾಂಟಿಟಿ ಲೆಸ್ ಇಟ್ಟು ಸ್ಟಾಪ್ ಲಾಸ್ ತಗೊಳ್ಳೋಣ. ಟಾರ್ಗೆಟ್ ಹೋದರೆ ವೆಲ್ ಆ್ಯಂಡ್ ಗುಡ್, ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಸೊ ಅದಕ್ಕೆ ಯಾವ ತನಕ ಮಾರ್ಕೆಟ್ ಡೈಲಿಯಲ್ಲಿ ಇದಕ್ಕಿಂತ ಕೆಳಗೆ ಕ್ಲೋಸಿಂಗ್ ಕೊಡಲ್ಲ, ಆವ ತನಕ ನಾವಿಲ್ಲಿ ದೊಡ್ಡ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡೋದು ಬೇಡ. ದಟ್ ಮೀನ್ಸ್ ಇಲ್ಲಿಂದ ಸೆಲ್ಲರ್ಸೇ ಹೋಗಿ ಕ್ಲೋಸಿಂಗ್ ಕೊಡಲಿ ಡೌನ್ ಸೈಡಲ್ಲಿ, ಆವಾಗ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಇರ್ಬೋದು. ಆ್ಯಂಡ್ ಇಲ್ಲಿಂದ ಅಪ್ ಸೈಡ್ ಹೋಗಿ ಬಯರ್ಸೇ ಕ್ಲೋಸಿಂಗ್ ಕೊಡಲಿ ಡೈಲಿಯಲ್ಲಿ, ಆವಾಗ ನಾವಿಲ್ಲಿ ಕಾನ್ಫಿಡೆನ್ಸ್ ಇರ್ಬೋದು. ಸೊ ಈಗ ನೀವು ಡೈಲಿ ಕ್ಯಾಂಡಲ್ ನೋಡಿದರೆ, ಸೊ ನಾನು ನಿಮ್ಗೆ ತೋರಿಸ್ತೀನಿ, ಡೈಲಿ ಕ್ಯಾಂಡಲ್ ನೋಡಿದ್ರೆ ವಿಕ್ ಆಗ್ತಾ ಉಂಟು. ಇಲ್ಲಿ ನೋಡಿ ಮಾರ್ಕೆಟು ನಾನು ಹೇಳಿದ್ದೆ ನಿಮಗೆ 24,200ಕ್ಕಿಂತ ಕೆಳಗೆ, ಆ್ಯಂಡ್ ಬ್ಯಾಂಕ್ ನಿಫ್ಟಿ 52,000ಕ್ಕಿಂತ ಕೆಳಗೆ. ಇಫ್ ಇನ್ ಕೇಸ್ ಅಲ್ಲಿಂದ ಕ್ಲೋಸಿಂಗ್ ಕೊಟ್ಟರೆ, ಈ ಹೈ ಆ್ಯಂಡ್ ಲೋ ಉಂಟಲ್ಲ ಇದಕ್ಕಿಂತ ಕೆಳಗೆ ಕ್ಲೋಸಿಂಗ್ ಕೊಡಬೇಕು ಡೈಲಿಯಲ್ಲಿ. ಇಲ್ಲಿ ಕ್ಲೋಸಿಂಗ್ ಬೇಕು, ಇಲ್ಲಿ ಕೂಡ ನಮಗೆ ಕ್ಲೋಸಿಂಗ್ ಬೇಕು, ಆವಾಗ ನಾವು ಫೀಲ್ ಮಾಡ್ಬೋದು ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಏನಾಗ್ತಾ ಉಂಟು, ಇಲ್ಲಿ ಬರ್ತಾ ಉಂಟು, ಸಪೋರ್ಟ್ ತೊಗೊಂಡು ಅಪ್ಸೈಡ್ ಹೋಗ್ತಾ ಉಂಟು, ಸಪೋರ್ಟ್ ತೊಗೊಂಡು ಅಪ್ಸೈಡ್ ಹೋಗ್ತಾ ಉಂಟು, ಸಪೋರ್ಟ್ ತೊಗೊಂಡು ಅಪ್ಸೈಡ್ ಹೋಗ್ತಾ ಉಂಟು. ಯಾವಾಗ ಇದು 24,200 ಬ್ರೇಕ್ ಡೌನ್ ಆಗಿ ಒಂದು ಕ್ಲೋಸಿಂಗ್ ಕೊಡ್ತಾರೆ, ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾರೆ. ನನ್ನ ಪ್ರಕಾರ ಇದು ಎಲೆಕ್ಷನ್ಗೆ ಇಲ್ಲಿ ಕನ್ಸಲ್ಟಿಂಗ್ ಆಗ್ತಾ ಉಂಟು, ಅದ ನಂತರ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮೂಮೆಂಟಮ್ ಬರ್ಬೋದು ಅಂತ. ಸೊ ಅದಕ್ಕೆ ನಾವು ಇಲ್ಲಿ ಈ ರೇಂಜಲ್ಲಿ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡೋಣ. 24,200, 24,400, 450 ಈ ರೇಂಜಲ್ಲಿ ನೀವು ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡಿ, ಅನ್ನೆಸೆಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಸೆಲ್ಲರ್ಸ್ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇವತ್ತೇನಾಯ್ತು ಅಂದರೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಇತ್ತು, ಯಾರೆಲ್ಲ ಸೆಲ್ ಮಾಡಿದರು ಅವ್ರು ಸ್ವಲ್ಪ ಪ್ರೀಮಿಯಮ್ ಸಿಕ್ತು, ಸೊ ಅವ್ರು ಸೆಲ್ ಮಾಡಿದರು. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಮತ್ತೆ ಅವ್ರು ಸೆಲ್ ಮಾಡಲ್ಲ, ಅವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ನಾಳೆ ಫ್ರೈಡೇ ಕೂಡ, ಸೊ ಅವರು ಸ್ಕ್ವೇರ್ ಆಫ್ ಮಾಡಿ ಹೋಗೋ ಚಾನ್ಸಸ್ ಇರ್ತಾರೆ. ಗ್ಯಾಪ್ ಡೌನ್ ಓಪನ್ ಆದರೆ ಇಫ್ ಇನ್ ಕೇಸ್ ಈ ರೇಂಜಲ್ಲಿ ಓಪನ್ ಆಗಿ ಇಲ್ಲಿಂದ ಇಫ್ ಇನ್ ಕೇಸ್ ಏನಾದರೂ ಎಮ್ ಪ್ಯಾಟರ್ನ್ ಸಿಕ್ಕಿದ್ರೆ, ಯಾರೆಲ್ಲ ಇಲ್ಲಿ ಸೆಲ್ಲಿಂಗ್ ಮಿಸ್ ಮಾಡ್ತಾರಲ್ಲ ಇಲ್ಲಿ ಒಂದು ನಮಗೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಗ್ಬೋದು. ಆ್ಯಂಡ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಬೇಕು, ಕಂಫರ್ಟೇಬಲ್ ಆಗಿ ಟ್ರೇಡ್ ಮಾಡಬೇಕು, ಆವಾಗಲೇ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಸೊ ನಾಳೆ ನನ್ನ ಪ್ಲ್ಯಾನಿಂಗ್ ಇದು,
ಇಫ್ ಇನ್ ಕೇಸ್ ಇಲ್ಲಿಂದ ಎಮ್ ಪ್ಯಾಟರ್ನ್ ಏನಾದ್ರು ಸಿಕ್ಕಿದ್ರೆ ಮಾತ್ರ ನಾ ಪ್ಲ್ಯಾನ್ ಮಾಡೋ ಚಾನ್ಸಸ್ ಇರ್ತದೆ. ಫೈನ್, ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ನಿಫ್ಟಿದು ಕೂಡ ಅನಾಲಿಸಿಸ್ ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಫೈನ್, ಅನಾಲಿಸಿಸು ಮತ್ತು ನಿಮ್ಮ ಅನಾಲಿಸಿಸ್ನ ಎರಡೂ ಕೂಡ ಅಲೈನ್ ಮಾಡಿ ಅದರ ನಂತರ ಮಾರ್ಕೆಟ್ನ ಹೇಗೆ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಾರೆ. ಈಗ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗ್ತಾರೆ ನಾ ಹೇಳಿದ್ದೇನೆ, ಗ್ಯಾಪ್ ಅಪ್ ಓಪನ್ ಆದರೆ ಏನಾಗ್ತದೆ ನೀವೊಂದು ಪ್ಲ್ಯಾನ್ ಮಾಡ್ತೀರಾ, ಫ್ಲ್ಯಾಟ್ ಓಪನ್ ಆದರೆ ಏನಾಗುತ್ತೆ ನೀವೊಂದು ಪ್ಲ್ಯಾನ್ ಮಾಡ್ತೀರಾ, ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ನೀವೊಂದು ಪ್ಲ್ಯಾನ್ ಮಾಡಿ ಇಡ್ತೀರಾ. ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿ. ಸೊ ನೀವು ನಾಳೆ ಬ್ಲ್ಯಾಂಕಾಗಿ ಹೋಗಲು ನೀವೊಂದು ಪ್ರಿಪೇರ್ಡ್ ಆಗಿ ವೆಲ್ ಪ್ಲ್ಯಾನ್ ಆಗಿ ಹೋಗ್ತೀರಾ. ಸೊ ನೀವೇನು ಪ್ಲ್ಯಾನ್ ಮಾಡಿರೋ ಅದು ನೀವು ನಾಳೆ ಎಕ್ಸಿಕ್ಯೂಟ್ ಮಾಡ್ತೀರಾ. ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ನಮ್ಮ ಡಿಮೆಟ್ ಅಕೌಂಟ್ನ ಅಥವಾ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಡಿಮೆಟ್ನ ಅಕೌಂಟಿಂದ ಏನಾದರೂ ನೀವು ಅಕೌಂಟ್ ಓಪನ್ ಮಾಡಿದರೆ ನಾನು ಇನ್ ಫ್ಯೂಚರ್ಲಿ ಏನಾದರೂ ಆಫರ್ ತಂದಾಗಿ ನಿಮಗದು ಬೆನಿಫಿಟ್ ಆಗ್ಬೋದು. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ಡೇ.